ಸ್ವಾಗತ ಬಿಲ್ಡ್ ನಾರ್ತ್ ಕರ್ನಾಟಕ ಚಾನೆಲ್ಗೆ. ಉತ್ತರ ಕರ್ನಾಟಕದ ಬೆಳವಣಿಗೆಯ ಕಥೆಗಳನ್ನು ನಿಜವಾದ ದೃಷ್ಟಿಕೋನದಿಂದ ನಿಮ್ಮ ಮುಂದೆ ತರುತ್ತಿದ್ದೇವೆ. ಹುಬ್ಬಳ್ಳಿ, ಧಾರವಾಡ ಬೆಳವಣಿಗೆಯ ರಾಜಧಾನಿ. ಉತ್ತರ ಕರ್ನಾಟಕದ ಹೃದಯ ಹುಬ್ಬಳ್ಳಿ, ಧಾರವಾಡವು ಇಂದು ನವೀಕರಣದ ಹಾದಿಯಲ್ಲಿದೆ. ಹುಬ್ಬಳ್ಳಿ, ಧಾರವಾಡ ಬಿಪಾಸ್ ಮತ್ತು ರಿಂಗ್ ರೋಡ್ ಯೋಜನೆಗಳು 6 ಮಾರ್ಗದ ಎಕ್ಸ್‌ಪ್ರೆಸ್ ವೇ ಆಗಿ ರೂಪುಗೊಳ್ಳುತ್ತಿವೆ. 17,000 ರೂಪೀಸ್ ಕೋಟಿಯ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಕರಾವಳಿ ಬಂದರುಗಳಿಗೆ ನೇರ ಸಂಪರ್ಕ. ಇನ್ಫೋಸಿಸ್ ಹುಬ್ಬಳ್ಳಿ ಸೆಸ್ ಕ್ಯಾಂಪಸ್ ಈಗ ಕಾರ್ಯನಿರ್ವಹಣೆಯಲ್ಲಿದೆ ಮತ್ತು ವಿಸ್ತರಿಸುತ್ತಿದೆ. ಹೊಸ ಎ ಮತ್ತು ಸೈಬರ್ ಸುರಕ್ಷತೆ ಕೇಂದ್ರ ಇಲ್ಲಿ ಆರಂಭವಾಗಿದೆ. ಐಐಟಿ ಮತ್ತು ಐಐಟಿ ಧಾರವಾಡ ಸಂಸ್ಥೆಗಳು ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಹೊಸ ಮಟ್ಟವನ್ನು ಅನುಭವಿಸುತ್ತಿವೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣ ವಿಸ್ತರಣೆ 2026ರ ವೇಳೆಗೆ ಅಂತಾರಾಷ್ಟ್ರೀಯ ಸೌಲಭ್ಯಗಳೊಂದಿಗೆ ಪೂರ್ಣಗೊಳ್ಳಲಿದೆ. ಇನಾರ್ಬಿಟ್ ಮಾಲ್ ಹುಬ್ಬಳ್ಳಿ 2025ರಲ್ಲಿ ತೆರೆದಿದೆ. ನಗರದ ಜೀವನ ಶೈಲಿಗೆ ಹೊಸ ಅಧ್ಯಾಯ. ಪರಿಣಾಮ: ಈ ಎಲ್ಲಾ ಯೋಜನೆಗಳು ಹುಬ್ಬಳ್ಳಿ, ಧಾರವಾಡವನ್ನು ಉತ್ತರ ಕರ್ನಾಟಕದ ಬೆಳವಣಿಗೆಯ ರಾಜಧಾನಿಯಾಗಿಸಿವೆ. ಬೆಳಗಾವಿ ಕೈಗಾರಿಕಾ ಮತ್ತು ವ್ಯಾಪಾರ ಕೇಂದ್ರ. ಬೆಳಗಾವಿ ಈ ಕರ್ನಾಟಕದ 2ನೇ ರಾಜಧಾನಿ. ಕೈಗಾರಿಕೆ ಮತ್ತು ನಗರ ಅಭಿವೃದ್ಧಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ₹800 ಕೋಟಿಯ ಬೆಳಗಾವಿ ರಿಂಗ್ ರೋಡ್ ಯೋಜನೆ ಟ್ರಾಫಿಕ್ ಕಡಿಮೆ ಮಾಡಿ ಗೋವಾ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಬಲಪಡಿಸುತ್ತದೆ. ಬೆಳಗಾವಿ ವಿಮಾನ ನಿಲ್ದಾಣ 2026ರ ಮಾರ್ಚ್ ವೇಳೆಗೆ ಹೊಸ ಟರ್ಮಿನಲ್ ಸಿದ್ಧವಾಗಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಗಳು 24/7 ನೀರು, ಅಂಡರ್ಗ್ರೌಂಡ್ ಕೇಬಲಿಂಗ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್ಸ್ ಮತ್ತು ಕಮಾಂಡ್ ಸೆಂಟರ್ಗಳು ನಿರ್ಮಾಣ ಹಂತದಲ್ಲಿವೆ. 28,000 ರೂಪೀಸ್ ಕೋಟಿಯ ಹೊಸ ಹೂಡಿಕೆ ಒಪ್ಪಂದಗಳು 2025ರಲ್ಲಿ ಸಹಿಯಾಗಿವೆ. ಅದರಲ್ಲಿಯೇ ಹೀರೋ ಪೋಸ್ಟರ್ ಎನರ್ಜಿ 22,000 ರೂಪೀಸ್ ಕೋಟಿಯ ಯೋಜನೆ ಮುಖ್ಯ. ಹುಬ್ಬಳ್ಳಿ ಬೆಳಗಾವಿ ರೈಲು ಮಾರ್ಗ ಕಿತ್ತೂರು ಮಾರ್ಗ 2 ಅಭಿವೃದ್ಧಿಶೀಲ ವಲಯಗಳನ್ನು ಸಂಪರ್ಕಿಸುತ್ತದೆ. ಪರಿಣಾಮ: ಬೆಳಗಾವಿ ಈಗ ಉತ್ತರ ಕರ್ನಾಟಕದ ಕೈಗಾರಿಕಾ ಮತ್ತು ಲಾಜಿಸ್ಟಿಕ್ಸ್ ಹಬ್ ಆಗಿ ಬೆಳೆಯುತ್ತಿದೆ. ಸಮಾಪ್ತಿ ಭಾಗ 1 ಕೊನೆ. ಈ 2 ನಗರಗಳು ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಹೊಸ ದಿಕ್ಕು. ಭಾಗ 2ನಲ್ಲಿ ನಾವು ಕಲಬುರಗಿ, ವಿಜಯಪುರ ಮತ್ತು ದಾವಣಗೆರೆಯ ಅಭಿವೃದ್ಧಿ ಯೋಜನೆಗಳನ್ನು ನೋಡಿದೆವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಹೆಚ್ಚು ಕಂಟೆಂಟ್ ತರಲು ಪ್ರೇರಣೆ ನೀಡುತ್ತದೆ.